ಇನ್ನು ಬಿಜೆಪಿ ವಿರುದ್ಧ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿಯವರು ಮೋದಿಯವರ ಹೆಸರಿನಲ್ಲಿ ವೋಟು ಕೇಳ್ತಾ ಇದ್ದಾರೆ. ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿಯವರು ಪ್ರಧಾನಿ ಮೋದಿಯವರ ಹೆಸರಲ್ಲಿ ವೋಟ್ ಕೇಳ್ತಿದ್ದಾರೆ. ಆದರೆ ಮೋದಿಯವರ ಅಲೆ ಎಲ್ಲಿದೆ, ಎಲ್ಲಿ ಕಂಡಿದ್ದೀರಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಲೇವಡಿ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ಹಳ್ಳಿ ಹಳ್ಳಿ ಸುತ್ತಾಡಿದರೂ ಕೂಡ ನಾವ್ಯಾಕೆ 136 ಸೀಟ್ಗಳನ್ನು ಗೆದ್ವಿ, ನಮಗ್ಯಾಕೆ 136 ಸೀಟ್ಗಳು ಬಂತು ಅಂತ ಪ್ರಶ್ನೆ ಮಾಡಿದ್ದಾರೆ. ಎಂಪಿಗಳು ಕ್ರಿಯಾಶೀಲರಾಗಿದ್ದಿದ್ರೆ ಅನೇಕರಿಗೆ ಟಿಕೆಟ್ ಕೈ ತಪ್ತಾ ಇರಲಿಲ್ಲ. ಬಿಜೆಪಿ 200 ಸೀಟ್ಗಳ ಮೇಲೆ ಗೆಲ್ಲೋದೇ ಇಲ್ಲ. ಮೈಸೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಅಚ್ಚೇ ದಿನ ಬಂತ, ಇನ್ನು ವೋಟ್ ಕೇಳಷ್ಟು ಹಕ್ಕು ಬಿಜೆಪಿಯವ್ರಿಗಿಲ್ಲ. ಅದಕ್ಕೆ ಸುಮಾರು 11ರಿಂದ 12 ಜನ ಎಂಪಿಗಳನ್ನ ಕರ್ನಾಟಕದಲ್ಲಿ ಅವ್ರ ಮುಖ ಇಟ್ರೆ ನಾವು ಸೋಲ್ತೇವೆ ಅಂತೇಳಿ ಚುನಾವಣೆಯಲ್ಲಿ ಇವತ್ತು ಎಲ್ಲರೂ ಕೂಡ ಬದಲಾವಣೆಯನ್ನು ಮಾಡಿದ್ದಾರೆ. ಅವರ ಎಂಪಿಗಳು ಕ್ರಿಯಾಶೀಲವಾಗಿ ಕೆಲಸ ಮಾಡಿದ್ರೆ, ಜನರ ಮಧ್ಯೆ ಹೋಗಿದ್ರೆ, ಸದಾನಂದ ಗೌಡರಾಗ್ಲಿ, ನಿಮ್ಮ ಎಂಪಿ ಆಗ್ಲಿ, ಯಾರಿಗಾಗ್ಲಿ ಇವತ್ತು ಅವರು ಟಿಕೆಟ್ ಅನ್ನ ಕೊಟ್ಟು ಅವಕಾಶ ಮಾಡ್ಕೋಬೇಕಾಯ್ತು. ಒಂದು ವರ್ಗಕ್ಕೆ ಸೀಮಿತವಾಗಿ ಗಮನದಲ್ಲಿಟ್ಕೊಂಡು ನಾನು ಹೆಚ್ಚಿಗೆ ಚರ್ಚೆ ಮಾಡಕ್ ಹೋಗೋದಿಲ್ಲ. ಯಾರು ಸಕ್ರಿಯವಾಗಿದ್ರು ಅವರ ಪಕ್ಷದಲ್ಲಿ ಬೇಕಾದಷ್ಟು ಭಿನ್ನಾಭಿಪ್ರಾಯ, ನಾನು ಅದನ್ನ ಚರ್ಚೆ ಮಾಡಕ್ ಹೋಗೋದಿಲ್ಲ. ಒಗ್ಗಟ್ಟಿಂದ 28ರಲ್ಲಿ ನಾನು ಹೇಳ್ತಾ ಇದ್ದೇನೆ. ನಿನ್ನೆ ನಾನು ಆಪ್ ಒಬ್ಬರನ್ನ, ಡಿಎಂಕೆ ಅವ್ರನ್ನ, ಕಮ್ಯುನಿಸ್ಟ್ ಅವ್ರನ್ನ, ಬೇರೆ ಎಲ್ಲಾ ಪಾರ್ಟಿಯವ್ರನ್ನ ಕರೆದು ಬೆಂಗಳೂರಲ್ಲಿ ನಾನು ಮೀಟಿಂಗ್ ಮಾಡಿದೆ. ಸ್ವಾಮಿ, 20 ಸೀಟ್ ನೀವು ಸಿದ್ದರಾಮಯ್ಯವ್ರು ಮಾತಾಡ್ತಾ ಇದ್ದೀರಿ, ನಮಗೆ ವಿಶ್ವಾಸ ಇದೆ 28ಕ್ಕೆ 28 ಕೂಡ ನೀವು ಕಾಂಗ್ರೆಸ್ ಪಾರ್ಟಿಯವ್ರು ಗೆಲ್ತೀರಿ ಅನ್ನೋ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ. ಬಿಜೆಪಿಯವರು ಇಡೀ ರಾಷ್ಟ್ರದಲ್ಲಿ 20 ಸೀಟ್ ಮೇಲೆ, ಇದು 200 ಸೀಟ್ ಮೇಲೆ ಅವ್ರು ಗೆಲ್ಲಕ್ಕೆ ಸಾಧ್ಯ ಇಲ್ಲ. 200 ಸೀಟ್ ಮೇಲೆ ಗೆಲ್ಲಕ್ಕೆ ಆಗುದಿಲ್ಲ. ನಿಮ್ಮನ್ನ ನಾನು ಕೇಳ್ಕೊಳ್ಳೋದಷ್ಟೇ, ಆ ಪಕ್ಷ ಇರ್ಬೋದು, ಡಿಎಂಕೆ ಪಕ್ಷ ಇರ್ಬೋದು, ಕಮ್ಯುನಿಸ್ಟ್ ಪಕ್ಷ ಇರ್ಬೋದು, ಎಲ್ಲ ಕಾರ್ಯಕರ್ತರನ್ನು ಕೂಡ ನೀವು